ತುಷಾರ್ನ ಸ್ಕೂಲಿಂದ ಕರ್ಕೊಂಡು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂತ ಈಗ ನಾನು ಪತಂಜಲಿಗೆ ಬಂದಿದ್ದೀವಿ. ಸೊ ಪತಂಜಲಿಯಲ್ಲಿ ನನಗೆ ಏನು ಬೇಕು ಅಂದರೆ ಪಿಂಕ್ ಸಾಲ್ಟ್, ಸೈಂಧ ಲವಣ, ರಾಕ್ ಸಾಲ್ಟ್ ಎಲ್ಲ ಹೆಸರಲ್ಲೂ ಕರೀತಾರಲ್ವ. ಸೊ ಅದು ಸಾಕಷ್ಟು ಬ್ರ್ಯಾಂಡ್ಸ್ನ ಯೂಸ್ ಮಾಡಿ ಫೈನಲಿ ನಾನು ಈ ಪತಂಜಲಿ ಸೈಂಧ ಲವಣನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಏನು ಅಂದರೆ ಟಾಪ್ ಬ್ರ್ಯಾಂಡ್ಸೇ ನಮಗೆ ಏನು ಮೋಸ ಮಾಡ್ತಾ ಇರ್ತಾರೆ. ಸೊ ನಾವು ಆದಷ್ಟು ಆ ಅಡಲ್ಟ್ ಟ್ರೆಂಡ್ಸ್ನ ನಾವು ನೋಡ್ಕೋಬೇಕಾಗುತ್ತೆ. ಇನ್ನು ಶಾಪಿಂಗ್ ಹೋದಾಗ ಎಲ್ಲನೂ ಸಹ ನಾನು ಮಿಸ್ ಮಾಡದೆ ನೋಡೋದು ಅಂದರೆ ಫ್ರೇಗ್ರೆನ್ಸ್ ಸೆಕ್ಷನ್, ಅಂದರೆ ಲೈಕ್ ಧೂಪ್ ಸ್ಟಿಕ್ಸು ಮತ್ತು ಹವನ್ ಕಪ್ಸು ಅಂಥವೆಲ್ಲನೂ ಸಹ. ಸೊ ಸಾಕಷ್ಟು ಬ್ರ್ಯಾಂಡ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ಲೈಕ್ ಎಲ್ಲಾದರೂ ಹೋದರೆ ನೋಡ್ತೀನಲ್ವ, ಅದನ್ನೆಲ್ಲ ತೊಗೊಂಬರ್ತೀನಿ. ಸೊ ಆದರೆ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಆ್ಯಕ್ಚುಲಿ ನಮ್ಮೂರಲ್ಲಿ ಒಂದು ಮೆಡಿಕಲ್ ಶಾಪ್ ಇತ್ತು. ಅವ್ರ ಅಂಗಡಿಯಲ್ಲಿ ಸಾಂಬ್ರಾಣಿ ಕಡ್ಡಿಗಳು ಅನಿಸಿದ್ರೆ ಲೈಕ್ ಒಂದು 100 ಮೀಟರ್ಸು ಸಹ ಆ ಫ್ರೇಗ್ರೆನ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಒಂದ್ಸಲಿ ಕೇಳಿದೆ, ಅಣ್ಣ ನೀವೆಲ್ಲಿ ತಂದಿರೋದಿದು ಅಂತ. ಅವ್ರು ಹೇಳೋದು ಇಲ್ಲೇ ಅಮ್ಮ ಗಂಧಿಗೆ ಅಂಗಡಿಯಲ್ಲಿ ಅಂತ. ಸರಿ ಅಂತ ನಾನು ಗಂಧಿಗೆ ಅಂಗಡಿಗೆ ಹೋಗಿ ಅದನ್ನೇ ಕೇಳಿದೆ, ಗಂಧದ್ದು ಸಾಂಬ್ರಾಣಿ ಕಡ್ಡಿ ಕೊಡಿ ಅಂತ. ಅವ್ರು ಆಲ್ಮೋಸ್ಟ್ 700 ಎಷ್ಟೋ ಚಾರ್ಜ್ ಮಾಡಿ ಕೊಟ್ಟರು, ತಗೊಂಬಂದೆ. ಬಟ್ ಆ ಅಂಗಡಿಯಲ್ಲಿ ಇದ್ದಷ್ಟು ಫ್ರೇಗ್ರೆನ್ಸು ನನಗೆ ಇರಲಿಲ್ಲ. ಮತ್ತು ನಾನು ಕೇಳೋಕ್ಕೆ ಹೋಗಲಿಲ್ಲ. ನಾನು ಒಂದ್ಸಲಿ ಕೇಳಿದಾಗ ಅವರು ನನಗೆ ಕರೆಕ್ಟಾಗಿರೋ ಅಡ್ರೆಸ್ ಕೊಟ್ಟಿಲ್ಲ ಅಲ್ವಾ, ಅಂದರೆ ಲೈಕ್ ಹೇಳೋಕ್ಕೆ ಇಷ್ಟ ಆಗಿಲ್ವೇನೋ ಗೊತ್ತಿಲ್ಲ ನನಗೆ. ಮತ್ತು ನಾನೇನು ಕೇಳೋಕ್ಕೆ ಹೋಗಲಿಲ್ಲ, ನನಗದು ಇಷ್ಟನೂ ಆಗಲಿಲ್ಲ ಕೇಳೋಕ್ಕೆ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಒಳ್ಳೆ ಫ್ರೇಗ್ರೆನ್ಸ್ ಇರೋ ಸಾಂಬ್ರಾಣಿ ಕಡ್ಡಿಗಳು ಅಂದರೆ ಚೆನ್ನಾಗಿ ಬರಬೇಕು ಗಮ್ಲು. ಸೊ ಅದಿದ್ದರೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾವು ಕೇಕ್ ಶಾಪ್ಗೆ ಹೋಗಿದ್ದೀವಿ. ಏನಕ್ಕೆ ಅಂದರೆ ನಾಳೆ ವಿವೇಕ್ದು ಬರ್ತ್ಡೇ. ಸೊ ಸರ್ಪ್ರೈಸಾಗಿ ಕೇಕ್ ತಗೊಂಡೋಗೋಣ ಅಂತ ಆರ್ಡರ್ ಕೊಟ್ಟು ಈಗ ತುಷಾರ್ಗೆ ಅಂತ ಒಂದು ಕೇಕ್ನ ನಾನು ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇನ್ನು ನಾಳೆ ಏನೆಲ್ಲ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಬಾಯ್.